ತಂದಾನೇ ನನಿತಾನ. ಮೆಕ್ಕೆಜೋಳ ಅಥವಾ ಮುಸುಕಿನ ಜೋಳ ಪ್ರಮುಖ ಏಕದಳ ಆಹಾರ ಧಾನ್ಯವಾಗಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಪಶು ಆಹಾರವಾಗಿ ಮತ್ತು ಕುಕ್ಕಟ ಆಹಾರ ರೂಪದಲ್ಲಿ ಬಳಸಲಾಗುತ್ತದೆ. ಅತ್ಯಂತ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರುವ ಮುಸುಕಿನ ಜೋಳದ ಮೌಲ್ಯವರ್ಧನೆ ಮೂಲಕ ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸಿಕೊಳ್ಳಬಹುದು. ಮುಸುಕಿನ ಜೋಳ ಅಂದ ತಕ್ಷಣ ನಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನು ನಾವು ಪಶು ಆಹಾರ, ಕುಕ್ಕಟ ಆಹಾರ ಎಂದೇ ಇದುವರೆಗೂ ಪರಿಗಣಿಸ್ತಾ ಬಂದಿದ್ದೇವೆ. ಆದರೆ ಈ ಮುಸುಕಿನ ಜೋಳವು ಸಹ ಇತರ ಏಕದಳ ಧಾನ್ಯ ನೀವೇನು ನೋಡ್ತಾ ಇದ್ದೀರಿ, ಗೋಧಿ ಅಥವಾ ಅಕ್ಕಿ ರೀತಿಯಲ್ಲೇ ಒಂದು ಪೌಷ್ಟಿಕಭರಿತ ಏಕದಳ ಧಾನ್ಯ ಆಗಿದ್ದು, ಇದನ್ನು ಸಹ ನೀವು ಇತರ ಏಕದಳ ಧಾನ್ಯದಂತೆಯೇ ಒಂದು ಆಹಾರವಾಗಿ ಸೇವನೆ ಮಾಡಲು ಯೋಗ್ಯವಾಗಿರುತ್ತದೆ. ಆದರೆ ಅನೇಕ ಕಾರಣಗಳಿಂದ, ಉದಾಹರಣೆಗೆ ಅದರ ಮಿಶ್ರ ಮಾಡುವಂಥ ಪ್ರಮಾಣ, ಯಾವ ರೀತಿಯಲ್ಲಿ ಮಿಶ್ರ ಮಾಡುವುದು, ಯಾವ ರೀತಿಯಲ್ಲಿ ಇದನ್ನು ಸಂಸ್ಕರಿಸುವುದು ಎನ್ನುವ ಮಾಹಿತಿ ಲಭ್ಯತೆ ಇಲ್ಲದೇ ನಮ್ಮಲ್ಲಿ ಇನ್ನೂ ಮುಸುಕಿನ ಜೋಳವನ್ನು ಆಹಾರವಾಗಿ ನೋಡಲು ಸಾಧ್ಯ ಆಗ್ತಾ ಇಲ್ಲ. ಇದಲ್ಲದೆ ಈ ಮುಸುಕಿನ ಜೋಳವು ಗಾತ್ರದಲ್ಲಿ ದೊಡ್ಡ ಕಾಳು, ಅಕ್ಕಿ ಮತ್ತು ಗೋಧಿಗೆ ಹೋಲಿಸಿದಾಗ ಅದು ಇತರ ಧಾನ್ಯದಂತೆ ಆದರೂ ಸಹ 3 ಭಾಗಗಳನ್ನು ಹೊಂದಿದೆ. ಒಂದು ಹೊರಪದರ, ಅದರಲ್ಲಿ ಹೆಚ್ಚಿನ ಒಂದು ನಾರಿನಾಂಶ ಹೊಂದಿರುತ್ತದೆ. ಆಮೇಲೆ ಗಂಜಿ ಭಾಗ ಅಂತೇನು ಹೇಳ್ತೀವಿ, ಅದು 11% ಅದು ಹೆಚ್ಚಿನ ಮೇಧಸ್ಸನ್ನು ಹೊಂದಿರುತ್ತದೆ. ಹಾಗೂ ಶರ್ಕರ ಪಿಷ್ಟ ಬಹು ಹೆಚ್ಚಿನ ಭಾಗ, 60ರಿಂದ 70 ಭಾಗ ಹೊಂದಿರೋದು ಶರ್ಕರ ಪಿಷ್ಟವನ್ನು ಹೊಂದಿರೋದು ಭಾಗವಾಗಿರುತ್ತದೆ. ಸೊ ಈ ರೀತಿಯಾಗಿ ಮುಸುಕಿನ ಜೋಳದ ಕಾಳು ಸಹ ಇತರ ಧಾನ್ಯದಂತೆಯೇ ಒಂದು ಎಲ್ಲ ಪೋಷಕಾಂಶ ಭರಿತ ಒಂದು ಧಾನ್ಯವು. ಇದರಲ್ಲಿ 11ರಿಂದ 13% ಪ್ರೋಟೀನ್ ಅಂಶ ಹೊಂದಿದ್ದು, 60ರಿಂದ 70 ಭಾಗ ಶರ್ಕರ ಪಿಷ್ಟ, ಕಾರ್ಬೋಹೈಡ್ರೇಟ್ಸ್ ಏನಂತ ಹೇಳ್ತೀವಿ ಅದು ಹೊಂದಿರುತ್ತದೆ. ಹಾಗೂ 2.5ರಿಂದ 3% ಮೇಧಸ್ಸು ಅಥವಾ ಕೊಬ್ಬನ್ನು ಹೊಂದಿರುತ್ತೆ. ಮತ್ತು ಇದು ನಾರಿನಾಂಶ ದೊಡ್ಡ ಕಾಳಾಗಿರೋದ್ರಿಂದ ಇದು 2ರಿಂದ 3% ನಾರಿನಾಂಶ ಹೊಂದಿರುತ್ತದೆ. ಮತ್ತು ಇತರ ನಾವು ಮಿನರಲ್ಸ್ ಅಂತ, ಖನಿಜಾಂಶಗಳು ಅಂತೇನು ಹೇಳ್ತೀವಿ, ಅವನ್ನ ಕ್ಯಾಲ್ಶಿಯಂ, ಫಾಸ್ಫರಸ್ ಮತ್ತು ಇದು ಹಳದಿ ಅಥವಾ ಕೆಂಪು ಬಣ್ಣದಲ್ಲಿ ಇರೋದ್ರಿಂದ ಬೀಟಾ ಕ್ಯಾರೋಟಿನ್, ಕಣ್ಣಿಗೆ ಬೇಕಾದಂತಹ ಈ ಜೀವಸತ್ವವನ್ನು ಸಹ ಹೊಂದಿರುತ್ತದೆ. ಹೆಚ್ಚಿನ ಭಾಗದಲ್ಲಿ ರಂಜಕ, ಫಾಸ್ಫರಸ್ಸನ್ನು ಈ ಮುಸುಕಿನ ಜೋಳವು 250ರಿಂದ 290 ಮಿಲಿಗ್ರಾಂನಷ್ಟು ಹೊಂದಿರುತ್ತದೆ. ಎಳೆಯ ಮುಸುಕಿನ ಜೋಳ ಅಂದರೆ ಬೇಬಿ ಕಾರ್ನ್ ಅನ್ನು ತರಕಾರಿ ರೂಪದಲ್ಲಿ ವಿವಿಧ ಖಾದ್ಯಗಳ ತಯಾರಿಕೆಗೆ ಬಳಸಬಹುದಾಗಿದೆ. ಈ ಮುಸುಕಿನ ಜೋಳವು ಇತರ ಧಾನ್ಯಗಳನ್ನು ನೀವು ಹೋಲಿಸಿದಾಗ ವಿವಿಧ ಹಂತದಲ್ಲಿ ಬಳಕೆ ಮಾಡಬಹುದು. ಉದಾಹರಣೆಗೆ ನೀವು ಬಿತ್ತಿದ 40ರಿಂದ 45 ದಿವಸದಲ್ಲಿ ಬೇಬಿ ಕಾರ್ನ್, ತರಕಾರಿ ಮುಸುಕಿನ ಜೋಳ ಅಂತ ಕರಿತೀವಿ. ಇದು ಒಂದು ಉತ್ಕೃಷ್ಟವಾದ ತರಕಾರಿ ಅಂತ ಹೇಳ್ಬೋದು. ಯಾಕಂದರೆ ಇದು ಸಿಪ್ಪೆಗಳಿಂದ ಮುಚ್ಚಿರುತ್ತೆ. ಯಾವುದೇ ಕೀಟನಾಶಕ ಅಥವಾ ರೋಗನಾಶಕಗಳ ಸಿಂಪರಣೆಯನ್ನು ಇದು ತಡೆಗಟ್ಟುತ್ತೆ. ಅಂದರೆ ಅದರ ಸಂಪರ್ಕಕ್ಕೆ ಇದು ಬರೋದಿಲ್ಲ. ಹಾಗಾಗಿ ಇದು ಒಂದು ನೀವು ಎಲೆಕೋಸು, ಹೂಕೋಸು, ಬೇರೆ ಇತರ ಒಂದು ತರಕಾರಿಗೆ ಹೋಲಿಸಿದ್ರೆ ಒಂದು ಯಾವುದೇ ಕೀಟನಾಶಕಗಳ ಒಂದು ಸೋಂಕೆ ಇಲ್ಲದಂತಹ ತರಕಾರಿ ಅಂತ ಹೇಳ್ಬೋದು. ಅಲ್ಲದೆ ಇದು ಪೌಷ್ಟಿಕಾಂಶದಲ್ಲಿ ಇದು ಇತರ ತರಕಾರಿಯಂತೆಯೇ 80ರಿಂದ 90 ಭಾಗ ತೇವಾಂಶ ಹೊಂದಿದ್ರೆ, ಬೇರೆ ಶರ್ಕರ ಪಿಷ್ಟ ಅಂತ ಹೇಳ್ತೀವಿ ಅದು 8ರಿಂದ 9% ಇರುತ್ತೆ. ಪ್ರೋಟೀನ್ ಒಂದು 2ರಿಂದ 3%. ಮತ್ತು ಅದು ಹೆಚ್ಚಿನ ಭಾಗ ಆಸ್ಕಾರ್ಬಿಕ್ ಆ್ಯಸಿಡ್, ವಿಟಮಿನ್ ಸಿ 11% ಭಾಗ ಹೊಂದಿರುತ್ತೆ ಮಿಲಿಗ್ರಾಂನಷ್ಟು. ಮತ್ತು ಇತರ ರಂಜಕ, ಬೀಟಾ ಕ್ಯಾರೋಟಿನ್, ಥೈಮನ್ಗಳನ್ನು ಸಹ ಈ ಒಂದು ತರಕಾರಿ ಹೊಂದಿದ್ದು, ಇದನ್ನು ಹಲವು ರೀತಿಯಲ್ಲಿ ಈಗ ಇದರ ಉಪಯೋಗ ಜಾಸ್ತಿಯಾಗಿ ಕಂಡು ಬರ್ತಾರೆ. ಈ ತರಕಾರಿಯಂತೆ ಇತರ ಏನು ನೀವು ತರಕಾರಿ ಬಳಸೋಕ್ಕೆ ಅಂತೆಯೇ ಈ ಒಂದು ಬೇಬಿ ಕಾರ್ನನ್ನು ಸಹ ನೀವು ಬಳಸ್ಬೋದಾಗಿದೆ. ಉದಾಹರಣೆಗೆ ಇದನ್ನು ಪಲ್ಯ ರೀತಿಯಲ್ಲಿ ಮಾಡ್ಕೊಂಡು ತಿನ್ಬೋದು, ಸಲಾಡ್ಗಳಲ್ಲಿ ಮಾಡ್ಕೊಂಡು ತಿನ್ಬೋದು, ಅಥವಾ ಕರಿ ಅಂತ ಹೇಳ್ತೀವಿ ಅದನ್ನು ಮಾಡ್ಬೋದು, ಪಕೋಡ ಮಾಡಲಿಕ್ಕೆ ಬರುತ್ತೆ. ಅದೇ ರೀತಿ ನೀವು ಇದನ್ನು ಈಗ ಮಂಚೂರಿ ಅಂತ ಹೇಳೋದು, ಈಗ ಹೂಕೋಸು ಮತ್ತು ಎಲೆಕೋಸುಗಳಲ್ಲಿ ನೀವು ಮಂಚೂರಿ ತಿಂತಾ ಇರ್ತೀರಿ. ಸೊ ಅದಕ್ಕಿಂತಹ ಒಂದು ಪೌಷ್ಟಿಕರವಾದ ಮತ್ತು ಒಂದು ತುಂಬ ಸೇಫ್ ಆದಂತಹ ಒಂದು ತರಕಾರಿ ಬೇಬಿ ಕಾರ್ನ್ನ ಈ ಒಂದು ಮಂಚೂರಿ ಆಗಿದೆ. ಸೊ ಹಾಗಲ್ಲದೆ ಈ ಬೇಬಿ ಕಾರ್ನ್ ಸೂಪ್ ಇರ್ಬೋದು, ಸಲಾಡ್ ಇರ್ಬೋದು, ಹಸಿ ತರಕಾರಿ ರೀತಿಯನ್ನು ತಿನ್ಬೋದು. ನಿರ್ಜಲೀಕರಣದ ಮೂಲಕ ತೇವಾಂಶ ತೆಗೆದು ಎಳೆ ಮುಸುಕಿನ ಜೋಳವನ್ನು ಶೇಖರಿಸಿಡಬಹುದು. ಅಲ್ಲದೆ ಸಕ್ಕರೆ ದ್ರಾವಣದಲ್ಲಿ ಇಟ್ಟು ಕ್ಯಾಂಡಿ ತಯಾರಿಸಿ ಉಪ್ಪಿನ ದ್ರಾವಣದಲ್ಲಿ ಶೇಖರಿಸಿ ಉಪ್ಪಿನಲ್ಲಿ ಕೂಡ ಇವನ್ನು ಶೇಖರಿಸಿಡಬಹುದಾಗಿದೆ. ಅಥವಾ ಇದನ್ನು
ಹಲವು ರೀತಿಯಲ್ಲಿ ನೀವು ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಬೇಕಾದ್ರೆ ಇದು ತರಕಾರಿಯಾಗಿರೋದ್ರಿಂದ ತಾಜಾವಾಗಿ ನೀವು ಜಾಸ್ತಿ ದಿನ ಇದನ್ನು ಶೇಖರಣೆ ಮಾಡಲು ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನೀವು ಹಲವು ಸಂಸ್ಕರಣಾ ವಿಧಗಳ ರೀತಿಯಲ್ಲಿ ನೀವು ಸಂಸ್ಕರಣೆ ಮಾಡಿದ್ದೇ ಆದರೆ ಬಹಳ ದಿನದವರೆಗೂ ನೀವು ಈ ಒಂದು ಬೇಬಿಕಾರ್ನನ್ನು ಶೇಖರಿಸ್ಬೋದು. ಉದಾಹರಣೆಗೆ ಇದದ್ದು ತೇವಾಂಶ ನಾನು ಈಗಾಗಲೇ ಹೇಳ್ದಂಗೆ 80-90% ತೇವಾಂಶ ಹೊಂದಿರೋದ್ರಿಂದ ಅದನ್ನು ತೆಗೆಯೋದ್ರ ಮೂಲಕ ಅದಕ್ಕೆ ನಾವು ನಿರ್ಜಲೀಕರಣ ಅಂತೀವಿ, ಡಿಹೈಡ್ರೇಷನ್. ಆ ತೇವಾಂಶವನ್ನು ತೆಗೆದಾಗ ಅದು ಹೆಚ್ಚಿನ ಕಾಲ ಶೇಖರಣೆಗೆ ಸೂಕ್ತವಾಗಿರುತ್ತೆ. ಸೊ ಆ ರೀತಿ ಮಾಡಿದಂತಹ ಒಂದು ಒಣಗಿದ ಬೇಬಿಕಾರ್ನ್ಗಳನ್ನು ನೀವು 1/3 ಭಾಗ ನೀರನ್ನು ಹಾಕಿದಾಗ ಮತ್ತು ಅದು ತಾಜಾತನವನ್ನು ತರದನ್ನೇ ತರಕಾರಿ ರೂಪದಲ್ಲಿ ಮಾರ್ಪಾಡಾಗುತ್ತದೆ. ಅದನ್ನು ನೀವು ಬೇಕಾದಾಗ ನಿಮ್ಮ ಪಲ್ಯ, ನಿಮ್ಮ ಸಾಂಬಾರು ಯಾವುದಕ್ಕಾದರೂ ಉಪಯೋಗಿಸ್ಕೋಬೋದು. ಅದೇ ರೀತಿ ನೀವು ಇದನ್ನು ಸಕ್ಕರೆ ದ್ರಾವಣದಲ್ಲಿ ಶೇಖರಣೆ, ಅದಕ್ಕೆ ನಾವು ಮುರಬ್ಬ ಅಂತ ಕರಿತೀವಿ. ಸೊ ಈ ಸಕ್ಕರೆ ದ್ರಾವಣದಲ್ಲಿ ಹೆಚ್ಚಿನ ಸಕ್ಕರೆ ದ್ರಾವಣದಲ್ಲಿ ನಾವು ಶೇಖರಣೆ ಮಾಡೋದ್ರಿಂದ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಸೂಕ್ಷ್ಮಾಣುಗಳು ಬೆಳವಣಿಗೆಗೆ ಒಂದು ಸೂಕ್ತವಾದ ವಾತಾವರಣ ಇಲ್ಲದೆ ಇರೋದ್ರಿಂದ ಅವು ಸಂರಕ್ಷಕಗಳಾಗಿ ಆ್ಯಕ್ಟ್ ಮಾಡ್ತವೆ. ಸೊ ಹಾಗಾಗಿ ಅದರಲ್ಲೂ ಸಹ ಇದನ್ನು ನೀವು ಹೆಚ್ಚು ವರ್ಷಾನುಗಟ್ಟಲೆ ಶೇಖರಣೆ ಮಾಡ್ಬೋದಾಗಿದೆ. ಅದೇ ರೀತಿ ಸಕ್ಕರೆ ದ್ರಾವಣದಲ್ಲಿ ನೀವು ಇದನ್ನು ಒಣಗಿಸಿ ಸಕ್ಕರೆ ದ್ರಾವಣದಿಂದ ತೆಗೆದು ಮತ್ತು ಅದು ಸೂಕ್ತ ಒಂದು 4-5 ತೇವಾಂಶ ಬರುವವರೆಗೂ ಒಣಗಿಸಿದಾಗ ಅದನ್ನು ಕ್ಯಾಂಡಿ ಅಂತ ಕರಿತೀವಿ. ಸೊ ಈ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು, ಎಲ್ಲ ವಯಸ್ಸಿನವರು ಸಹ ಇಷ್ಟಪಟ್ಟು ತಿನ್ನುವಂಥ ಈ ಕ್ಯಾಂಡಿ ಸುಮಾರು ದಿನದವರೆಗೂ ನೀವು ಬಣ್ಣದ ಡಬ್ಬಿಗಳಲ್ಲಿ ಅಥವಾ ಕವರ್ಗಳಲ್ಲಿ ಹಾಕಿದ್ದೇ ಆದರೆ ಹಲವು ದಿನದವರೆಗೂ ಶೇಖರಣೆ ಮಾಡಿ ತಿನ್ಬೋದಾಗಿದೆ. ಅದೇ ರೀತಿಯಲ್ಲಿ ನೀವು ಇದನ್ನು ಬೇಬಿಕಾರ್ನ್ ಉಪ್ಪಿನಕಾಯಿ ರೀತಿಯಲ್ಲಿ ಸಂಗ್ರಹಿಸ್ಬೋದು ಅಥವಾ ಉಪ್ಪಿನ ದ್ರಾವಣದಲ್ಲಿ ಬ್ರೈನಿಂಗ್ ಅಂತ ಕರಿತೀವಿ. ಉಪ್ಪಿನ ದ್ರಾವಣದಲ್ಲಿ 8% ಉಪ್ಪಿನ ದ್ರಾವಣ ನೀವು ವರ್ಷಾನುಗಟ್ಟಲೆ ಶೇಖರಣೆ ಮಾಡಿರ್ಬೋದು. ಅಥವಾ ಒಣ ಉಪ್ಪಿನಲ್ಲೂ ಸಹ ಹಾಕಿಬಿಟ್ಟು ಅದರ ಜೊತೆಗೆ ಕೆಲವು ಸಂರಕ್ಷಕಗಳನ್ನ ಹಾಕಿ ನೀವು ಶೇಖರಣೆ ಮಾಡ್ಬೋದು. ಸೊ ಈ ರೀತಿಯಾಗಿ ಹಲವು ವಿಧದಲ್ಲಿ ನೀವು ಬೇಬಿಕಾರ್ನ್ನ ಹಲವು ದಿನದವರೆಗೂ ಸಹ ಶೇಖರಣೆ ಮಾಡಿ ಇಟ್ಕೊಳ್ಳಿಕ್ಕೂ ಸಹ ಸಾಧ್ಯ ಇದೆ. ಅಥವಾ ನಿಮಗೆ ಬೇಕಾದಲ್ಲಿ ನಿಮಗೆ ಅನುಕೂಲ ಇದ್ದಂಥವರು ಫ್ರೀಜರ್ ಅಥವಾ ಡೀಪ್ ಫ್ರೀಜಿಂಗ್ ಮಾಡಿ ಸಹ ಇದನ್ನು ಬೇಬಿಕಾರ್ನ್ನ ತಾಜಾವಾಗಿಯೇ ಹಲವು ಕಡೆ ಅಂಗಡಿಗಳಲ್ಲಿ ಶೇಖರಣೆ ಮಾಡಿ ಇಡ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಸಿಹಿ ಮುಸುಕಿನ ಜೋಳವನ್ನು ಕೂಡ ಹಲವಾರು ಖಾದ್ಯಗಳ ತಯಾರಿಕೆಗೆ ದಿನನಿತ್ಯ ಆಹಾರದಲ್ಲಿ ಬಳಸಬಹುದು. ಅಲ್ಲದೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಕೂಡ ಇದೆ. ಇನ್ನೊಂದು ಮುಸುಕಿನ ಜೋಳದ ವಿಶೇಷ ವಿಧ ಅಂತಂದರೆ ಸ್ವೀಟ್ ಕಾರ್ನ್, ಅಂದರೆ ಸಿಹಿ ಮುಸುಕಿನ ಜೋಳ. ಇದು ಬಿತ್ತಿದ 80-85 ದಿನದವರೆಗೆ ನಾವು ಕೊಯ್ಲು ಮಾಡಿದಂತಹ ಒಂದು ಹಾಲು ತುಂಬಿದಂತಹ ತೆನೆ, ಕಾಳು ಕಟ್ಟುವ ಸಮಯದಲ್ಲಿ ನಾವು ಕೊಯ್ಲು ಮಾಡಿದಂತಹ ತೆನೆಯಾಗಿರುತ್ತೆ. ಇದಕ್ಕೆ ವಿಶೇಷವಾದ ಒಂದು ತಳಿಗಳನ್ನು ಉಪಯೋಗಿಸಿದಾಗ ಅದರಲ್ಲಿ 25-30% ಸಕ್ಕರೆ ಅಂಶ ಇರ್ತಕ್ಕಂಥವು ಆದರೆ ಈ ಸ್ವೀಟ್ ಕಾರ್ನ್ಗೆ ಸೂಕ್ತವಾದವು. ಅದು ತಡವಾಗಿ ಕೊಯ್ಲು ಮಾಡಿದಾಗ ಈ ಸಕ್ಕರೆ ಅಂಶವು ಶರ್ಕರೆ ಪಿಷ್ಟವಾಗಿ ಕನ್ವರ್ಟ್ ಅಥವಾ ಮಾರ್ಪಾಡಾಗೋದ್ರಿಂದ ನಮಗೆ ಆ ಥರದ ತಾಜಾ ಅಥವಾ ಇದು ಸಿಹಿ ರುಚಿ, ಹಾಲಿನ ರುಚಿ ಇರೋದಿಲ್ಲ. ಹಾಗಾಗಿ ಇದನ್ನು ಸರಿಯಾದ ವೆಲೆಯಲ್ಲಿ ಕಟಾವು ಮಾಡುವುದು ತುಂಬ ಮುಖ್ಯ. ಸೊ ಈ ಒಂದು ಸಿಹಿ ಜೋಳವು ಸಹ ನಮಗೆ ನೀವು ಸಿಹಿ ಜೋಳದ ತೆನೆಯನ್ನು ತಿಂದರೆ 86 ಕಿಲೋ ಕ್ಯಾಲೋರಿ ಎನರ್ಜಿನ ಶಕ್ತಿಯನ್ನು ಕೊಡುತ್ತೆ. ಸೊ ನೀವೇನಾದರೂ ಸಿಹಿ ಮುಸುಕಿನ ಜೋಳವನ್ನು ತಿಂದಿದ್ದೇ ಆದರೆ ಅದರಲ್ಲಿ ಪ್ರಮುಖವಾಗಿ ನಿಮಗೆ ಶಕ್ತಿ ದೊರೆಯುತ್ತದೆ. ಪ್ರೋಟೀನು, ರಂಜಕ ಮತ್ತು ಬೀಟಾ ಕ್ಯಾರೋಟಿನ್ನು, ಆಸ್ಕಾರ್ಬಿಕ್ ಆಸಿಡ್ಗಳು ಸಹ ಇದರೊಂದಿಗೆ ನಿಮಗೆ ದೊರೆಯುತ್ತವೆ. ಈ ಇತ್ತೀಚಿನ ದಿನದಲ್ಲಿ ನೀವಾಗಲೇ ನೋಡ್ತಾ ಇದ್ದೀರಾ, ಇದನ್ನು ಈ ಮದುವೆ ಸಮಾರಂಭಗಳಲ್ಲಿ ಹೆಸರು ಕಾಳು ಜೊತೆಗೆ ಕೋಸಂಬರಿಯಾಗಿ ಬಳಕೆ ಆಗ್ತಾ ಇದೆ, ಕರಿಯಾಗಿ ಪಲ್ಯಗಳಲ್ಲಿ ಬಳಕೆ ಆಗ್ತಾ ಇದೆ, ಪಡ್ಡು, ಇಡ್ಲಿ, ದೋಸೆಗಳಲ್ಲಿ ಬಳಕೆ ಆಗ್ತಾ ಇದೆ, ಪರಾಟ ಮಾಡಲಿಕ್ಕೆ ಅದು ಹಿಟ್ಟಿನಲ್ಲಿ ಹಾಕ್ಕೊಂಡು ಪರಾಟ ರೂಪದಲ್ಲಿ ಬಳಕೆ ಆಗ್ತಾ ಇದೆ. ಇನ್ನು ಕಡುಬು ಮಾಡಲು ಒಳಗಡೆ ಸ್ಟಫಿಂಗ್ ಅಂತ ಏನು ಕರಿತೀವಿ ಅದರಲ್ಲೂ ಸಹ ಈ ಬೇಯಿಸಿದ ಒಂದು ಕಾಳುಗಳನ್ನು ಹಾಕಿ ಮಾಡ್ತಾ ಇದ್ದಾರೆ. ಮತ್ತು ಅದಲ್ಲದೆ ನೀವೆಲ್ಲ ಈಗ ಮಾರುಕಟ್ಟೆಯಲ್ಲಿ ನೋಡ್ತಾ ಇರೋದಾದರೆ ಈ ಒಂದು ಸಿಹಿ ಮುಸುಕಿನ ಜೋಳವನ್ನು ಬೇಯಿಸಿ ಅದಕ್ಕೆ ಬಟರ್ ಹಾಕಿದ, ಬೆಣ್ಣೆ ಹಾಕಿದ ಒಂದು ಬಟರ್ ಪಾಪ್ಕಾರ್ನ್ ಸಿಹಿ ಜೋಳ ರೂಪದಲ್ಲಿ, ಅಥವಾ ಅದಕ್ಕೆ ಒಂದು ಬೇರೆ ಬೇರೆ ಮಸಾಲೆಗಳನ್ನು ಹಾಕಿ ಒಂದು ಕಪ್ಪಿಗೆ 30-40 ರೂಪಾಯಿ ದರದಲ್ಲಿ ಮಾರಾಟ ಆಗ್ತದೆ. ಸೊ ಈ ರೀತಿಯಾಗಿ ಹೆಚ್ಚಿನ ಒಂದು ಬೆಲೆಗೆ ಈ ಸಿಹಿ ಮುಸುಕಿನ ಜೋಳ ಮಾರಾಟ ಆಗ್ತಾ ಇದೆ. ಅರಳು ಜೋಳ ಅಂದರೆ ಪಾಪ್ಕಾರ್ನ್ ಮುಸುಕಿನ ಜೋಳ ಒಂದು ವಿಶೇಷ ಜಾತಿಗೆ ಸೇರಿದ ಮುಸುಕಿನ ಜೋಳವಾಗಿದೆ. ಈ ಕಾಳನ್ನು ಹೆಚ್ಚಿನ ಶಾಖಕ್ಕೆ ಒಳಪಡಿಸಿದಾಗ ಅರಳುಗಳಾಗಿ ಮಾರ್ಪಡುತ್ತವೆ. ವಿವಿಧ ಬಗೆಯ ರುಚಿಗಳುಳ್ಳ ಅರಳುಗಳ ತಯಾರಿಕೆ ಮಾಡಬಹುದಾಗಿದ್ದು ಮಾರುಕಟ್ಟೆಯಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಅಲ್ಲದೆ ಸರಳವಾಗಿ ಜೀರ್ಣವಾಗಬಲ್ಲ ಪೌಷ್ಟಿಕಾಂಶಯುಕ್ತ ಆಹಾರ ಇದಾಗಿದೆ. ಪಾಪ್ಕಾರ್ನ್ ಅಂತೀವಿ, ಅಂದರೆ ಅರಳು ಜೋಳ. ಇದು ಮುಸುಕಿನ ಜೋಳದ ಜಿಯಾ ಮೇಜ್ ಎವರ್ಟಾ ಎಂಬ ಒಂದು ಜಾತಿಗೆ ಸೇರಿದಂತಹ ಮುಸುಕಿನ ಜೋಳದ ವಿಧ ಆಗಿದ್ದು, ಈ ಥರದ ಕಾಳುಗಳು 180-200 ಡಿಗ್ರಿ ಶಾಖದಲ್ಲಿ ಈ ಕಾಳುಗಳನ್ನು ಶಾಖಕ್ಕೆ ಒಳಪಡಿಸಿದಾಗ ಅರಳಾಗಿ ಮಾರ್ಪಾಡಾಗ್ತವೆ. ಈ ಅರಳು ಮಾಡುವಿಕೆಗೆ ನೀವು
ದಪ್ಪ ಕಬ್ಬಿಣದ ಬಾಣಲೆಯಲ್ಲಿ ಮನೆ ಮಟ್ಟದಲ್ಲಿ ಸಹ ಇದನ್ನು ಅರಳಾಗಿ ಮಾರ್ಪಾಡು ಮಾಡ್ಬೋದು. ಅಥವಾ ಅನುಕೂಲ ಇದ್ದಂಥವರು ಈಗ ಏರ್ ಪಾಪರ್ಸ್ ಅಂತ ಸಿಗುತ್ತೆ, ಸಣ್ಣ ಒಂದು ಏರ್ ಪಾಪರ್ಸಲ್ಲೂ ಸಹ ಈ ಅರಳನ್ನು ಮಾಡ್ಕೋಬೋದು. ಅಥವಾ ದೊಡ್ಡ ಪ್ರಮಾಣದಲ್ಲಿ ಪಾಪ್ ಕಾರ್ನ್ ಮೇಕಿಂಗ್ ಮಷಿನ್ಸು ಸಹ ಸಿಗುತ್ತೆ, ನೀವು ಮಾರುಕಟ್ಟೆಯಲ್ಲಿ ನೋಡಿರ್ಬೋದು. ಈ ಅರಳು ಮಾಡೋದ್ರಿಂದ ನಮ್ಮಲ್ಲಿ ಪಾಲಿಫಿನಾಲ್, ಸ್ಟ್ಯಾನಿನ್ಸ್ ಅಂತ ಜೀವ ವಿರೋಧಕಗಳೇನಿರುತ್ತೆ ಅವುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತು ಈ ಅರಳು ಶೀಘ್ರವಾಗಿ ಅಥವಾ ಸುಲಭವಾಗಿ ಪಚನವಾಗುತ್ತೆ. ಮತ್ತು ಈ ಅರಳುದಲ್ಲಿ ಕರಗುವ ನಾರಿನಾಂಶ, ಕರಗದ ನಾರಿನಾಂಶ ಎಂಬ ಎರಡು ನಾರಿನಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಇದು ನಾರಿನಾಂಶಗಳು ನಮ್ಮ ದೇಹದಲ್ಲಿ ನಾವು ಸೇವಿಸಿದಂಥ ಆಹಾರ ಸಣ್ಣ ಕರುನಲ್ಲಿ ನಿಧಾನವಾಗಿ ಜೀರ್ಣಗೊಂಡು ಅದು ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ನಿಧಾನವಾಗಿ ಏರಿಸುತ್ತೆ. ಇನ್ನು ಕರಗದೇ ಇರುವ ನಾರಿನಾಂಶ ಮಲದಲ್ಲಿ ಹೆಚ್ಚು ಸೇರಿ ಅದು ಮಲಬದ್ಧತೆಯನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಥರ ನಮ್ಮ ಜೀವ ವಿರೋಧಕಗಳು ಹೆಚ್ಚಿನ ಶಾಖದಲ್ಲಿ ನಾಶ ಆಗೋದ್ರಿಂದ ಇದು ಒಂದು ಉತ್ಕೃಷ್ಟವಾದ ಪೌಷ್ಟಿಕಯುಕ್ತ ಆಹಾರ ಆಗಿದೆ. ಈ ಅರಳನ್ನು ಅಷ್ಟೇ ನಾವು ವಿಧ ವಿಧ ರೀತಿಯಲ್ಲಿ ಮೌಲ್ಯವರ್ಧನೆಯನ್ನು ಮಾಡಿ ಅದರ ಮೌಲ್ಯತೆಯನ್ನು ಹೆಚ್ಚಿಸ್ಬೋದು. ಉದಾಹರಣೆ, ನೀವು ಬರೀ ಪಾಪ್ಕಾರ್ನ್ ತಿನ್ನೋದು ಅಥವಾ ಪಾಪ್ಕಾರ್ನ್ಗೆ ಉಪ್ಪು ಖಾರ ಹಾಕಿದ ಪಾಪ್ಕಾರ್ನ್ಗಳನ್ನು ನೋಡಿರ್ತೀರಿ. ಅದಲ್ಲದೆ ಈ ಪಾಪ್ಕಾರ್ನ್ಗೆ ಇತ್ತೀಚೆಗೆ ಈಗ ಚಾಕ್ಲೇಟ್, ಮಕ್ಕಳಿಗೋಸ್ಕರ ಚಾಕ್ಲೇಟ್ ಲೇಪನೆ ಮಾಡಿದಂತಹ ಚಾಕ್ಲೇಟ್ ಪಾಪ್ಕಾರ್ನ್ ಇರ್ಬೋದು. ಆ ಪಾಪ್ಕಾರ್ನ್ಗಳನ್ನು ನಾವು ಪುಡಿ ಮಾಡಿ ಲಡ್ಡು ಅಂದರೆ ಉಂಡೆ ರೀತಿಯಲ್ಲಿ ತಯಾರು ಮಾಡ್ಬೋದು. ಅದು ಇನ್ನೂ ಪೌಷ್ಟಿಕತೆ ಹೆಚ್ಚಿಸಲು ಅದನ್ನು ದ್ವಿದಳ ಧಾನ್ಯಗಳಾದ ಶೇಂಗಾ ಇರ್ಬೋದು ಅಥವಾ ಎನರ್ಜಿ ಕೊಡೋ ಶಕ್ತಿಗಾಗಿ ನಾವು ಬೆಲ್ಲ ಉಪಯೋಗಿಸ್ಬೋದು, ಅಥವಾ ಒಣ ಕೊಬ್ಬರಿಯನ್ನು ಉಪಯೋಗಿಸ್ಬೋದು, ಆ ರೀತಿ ಕಡಲೆಯನ್ನು ಉಪಯೋಗಿಸ್ಬೋದು. ಆ ರೀತಿ ಎಲ್ಲ ಒಂದು ಇತರ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಸೇರಿಸಿ ಮಾಡೋದ್ರಿಂದ ಅದರ ಪೌಷ್ಟಿಕತೆಯೂ ಹೆಚ್ಚಿಗೆ ಆಗುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಒಂದು ಪೌಷ್ಟಿಕಯುಕ್ತ ಸಂಜೆ ಲಘು ಆಹಾರವನ್ನು ಕೊಟ್ಟಂತಾಗುತ್ತೆ. ಸಾಮಾನ್ಯ ಮುಸುಕಿನ ಜೋಳವನ್ನು ಕೂಡ ಸಂಸ್ಕರಣೆ ಮಾಡಿ ಅನೇಕ ಖಾದ್ಯ ಪದಾರ್ಥಗಳ ತಯಾರಿಕೆಗೆ ಬಳಸಬಹುದಾಗಿದೆ. ಈ ಮುಸುಕಿನ ಜೋಳದ ಸಂಸ್ಕರಣೆಗೆ ಹಲವು ವಿಧಾನಗಳನ್ನು ಬಳಸಬೇಕು. ಮುಸುಕಿನ ಜೋಳ ಒಂದು ಗಟ್ಟಿಯಾದ ಮತ್ತು ದೊಡ್ಡ ಕಾಳಾಗಿರೋದ್ರಿಂದ ಅದನ್ನು ಸಂಸ್ಕರಣೆ ಮಾಡೋಕ್ಕೆ ಮುಂಚೆ ನಾವು ಕೆಲವೊಂದು ಪ್ರೀ ಸಂಸ್ಕರಣೆ ಅಂದ್ರೇನು ವಿಧಾನಗಳನ್ನು ಪಾಲಿಸಬೇಕಾಗುತ್ತೆ. ಉದಾಹರಣೆಗೆ, ನೀವು ಈ ಕಾಳುಗಳನ್ನು ಹಾರ್ವೆಸ್ಟ್ ಅಂದ್ರೇನು ಕೊಯ್ಲು ಮಾಡಿದ ನಂತರ ಅವನ್ನ ಲೈಮ್ ಟ್ರೀಟ್ಮೆಂಟ್ ಅಂತೀವಿ, ಅಂದರೆ ಕ್ಷಾರೀಯ ಉಪಚಾರಕ್ಕೆ ಒಳಪಡಿಸಬೇಕಾಗುತ್ತೆ. ಇದು ಏನಪ್ಪ ಅಂತಂದರೆ, ಮುಸುಕಿನ ಜೋಳದ ಕಾಳುಗಳನ್ನು 1% ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಲಾವಣದಲ್ಲಿ ಸುಮಾರು ಅರ್ಧ ಗಂಟೆ ಅಷ್ಟು ಸಣ್ಣ ಉರಿಯಲ್ಲಿ ಬಿಸಿಯಲ್ಲಿ ಕಾಯಿಸಿ ಆನಂತರ ಆ ನೀರನ್ನು ಹಾಗೆ ಬಿಟ್ಟು 8 ರಿಂದ 10 ತಾಸು ಅವನ್ನ ನೆನೆಯಲು ಆ ಒಂದು ಕ್ಷಾರೀಯ ದ್ರಾವಣದಲ್ಲಿ ಬಿಡಬೇಕು. ಮಾರನೇ ದಿನ ಆ ಒಂದು ಕ್ಷಾರೀಯ ದ್ರಾವಣವನ್ನು 3 ರಿಂದ 4 ಬಾರಿ ಹೊಸ ನೀರನ್ನು ಹಾಕಿ ಚೆನ್ನಾಗಿ ತೊಳಿಬೇಕು. ಈ ಥರ ತೊಳೆಯೋದ್ರಿಂದ ಅದು ಹೊರಪದರ, ಏನು ಮುಸುಕಿನ ಜೋಳದಲ್ಲಿ ಹೊರಪದರ ತುಂಬ ಗಟ್ಟಿಯಾಗಿರುತ್ತೆ, ಅದು ಮಿಲ್ ಮಾಡಲು ಕಷ್ಟ ಆಗುತ್ತೆ, ಅಥವಾ ನಮ್ಮ ಮಿಲ್ನವರು ಮಾಡಿಕೊಡ್ತಾ ಇಲ್ಲ ಅಂತ ನೀವೇನು ಹೇಳ್ತೀರಿ. ಸೊ ಆ ಒಂದು ಕಾರಣಗಳಿಂದ ನಾವು ಹೋಗಲಾಡಿಸ್ಬೋದಾಗಿದೆ. ಕ್ಷಾರೀಯ ಆಮ್ಲದ ಉಪಚರಣೆಗೆ ಒಳಪಡಿಸೋದ್ರಿಂದ ನಮ್ಮಲ್ಲಿ ನಯಾಸಿನ್ ಒಂದು ವೈಟಮಿನ್ನಿನ ಒಂದು ಲಭ್ಯತೆ ಹೆಚ್ಚಾಗುತ್ತದೆ. ಅಲ್ಲದೆ ಹೋದರೆ ಮುಸುಕಿನ ಜೋಳದ ಈ ನಯಾಸಿನ್ ಕೊರತೆಯಿಂದಾಗಿ ಪೆಲಗ್ರಾ ಎನ್ನೋ ರೋಗ ಬರುತ್ತೆ. ಹಾಗಾಗಿ ನಾವು ಮುಸುಕಿನ ಜೋಳ ಬಳಸೋದಿಲ್ಲ ಅನ್ನೋ ಒಂದು ಪ್ರತೀತಿ ಇದೆ. ಸೊ ಅದನ್ನು ಹೋಗಲಾಡಿಸಲು ಈ ಕ್ಷಾರೀಯ ಉಪಚಾರ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಕ್ಷಾರೀಯ ಉಪಚಾರ ಮಾಡಿದ ನಂತರ ಈ ಥರದ ಕಾಳುಗಳನ್ನು ಬಿಸಿಲಿನಲ್ಲಿ ನೀವು 8 ರಿಂದ 10 ಅಥವಾ 10 ರಿಂದ 11% ತೇವಾಂಶ ಬರುವವರೆಗೂ ಒಣಗಿಸ್ಬೇಕು. ಆ ನಂತರ ನೀವು ಹೇಗೆ ಬೇರೆ ಧಾನ್ಯಗಳನ್ನು ಬಳಸ್ತೀರಿ, ಉದಾಹರಣೆ ಮಿಲ್ ಮಾಡಿ ಹಿಟ್ಟು ಮಾಡ್ತಾ ಇರ್ಬೋದು, ಉದಾಹರಣೆ ಮಿಲ್ ಮಾಡಿ ರವೆ ಮಾಡ್ತಾ ಇರ್ಬೋದು, ನಿಮಗೆ ಬೇಕಾದ ಗಾತ್ರದ ರವೆಗಳನ್ನು, ಬೇಕಾದ ರೀತಿಯ ಹಿಟ್ಟುಗಳನ್ನು ನೀವು ತಯಾರಿಸಬಹುದಾಗಿದೆ. ಈ ರೀತಿ ತಯಾರಿಸಿದಂಥ ಹಿಟ್ಟನ್ನು ನೀವು ಉದಾಹರಣೆಗೆ ಮುದ್ದೆ ಮಾಡ್ತಾ ಇರ್ಬೋದು. ರೊಟ್ಟಿ ಮಾಡಲು ಏನು ಇದಕ್ಕೆ ಜಿಗಿಯನ್ನು ಕಡಿಮೆ ಇರುತ್ತೆ, ಯಾಕಂದರೆ ಮುಸುಕಿನ ಜೋಳದಲ್ಲಿ ಗ್ಲೂಟೆನ್ ಅಂದರೆ ಆ ಜಿಗಿ ಅಂಶ ಕಡಿಮೆ ಇರೋದ್ರಿಂದ ನೀವು ಬಿಸಿ ನೀರನ್ನು ಹಾಕ್ಕೊಂಡು ಅಥವಾ ಅದನ್ನು ಬಿಸಿ ನೀರನ್ನು ಕಾಯಕ್ಕಿಟ್ಟು ಅದರಲ್ಲಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಉರಿಯಲ್ಲಿ 2 ರಿಂದ 5 ನಿಮಿಷದವರೆಗೂ ಜೆಲಟಿನೈಸ್ ಅಂತ ಕರಿತೀವಿ, ಆ ಥರದ ಮಾಡಿದ ನಂತರ ನೀವು ಅದನ್ನು ರೊಟ್ಟಿ ಮಾಡಿದಾಗ ಒಳ್ಳೆಯ ಮೃದುವಾದಂತಹ ರೊಟ್ಟಿಯನ್ನು ತಯಾರು ಮಾಡ್ಬೋದು. ಇನ್ನು ಬೇರೆ ತರಕಾರಿಗಳು, ಬೇರೆ ದ್ವಿದಳ ಧಾನ್ಯದ ಹಿಟ್ಟುಗಳನ್ನು ಸೇರಿಸಿ, ಬೇರೆ ತರಕಾರಿ ಸೊಪ್ಪುಗಳನ್ನು ಸೇರಿಸಿ ನೀವು ತಾಲಿಪಟ್ಟು ರೀತಿ ಮಾಡ್ಬೋದು. ಅದೇ ರೀತಿ ಮುಸುಕಿನ ಜೋಳದ ರವೆಯನ್ನು ಉಪಯೋಗಿಸಿ ನೀವು ಇತರೆ ಅಕ್ಕಿಯನ್ನು ಏನು ಮಾಡ್ತಾ ಇದ್ದೀರಿ, ಉದಾಹರಣೆಗೆ ಇಡ್ಲಿ ಇರ್ಬೋದು, ಪಡ್ಡು ಇರ್ಬೋದು, ಡೋಕ್ಲಾ ಇರ್ಬೋದು, ಅಥವಾ ದೋಸೆ ಇರ್ಬೋದು, ಎಲ್ಲ ಒಂದು ಪದಾರ್ಥಗಳನ್ನು ನೀವು ಏನು ಅಕ್ಕಿ ಗೋಧಿಯಿಂದ ಮಾಡ್ತೀರಿ ಆ ಎಲ್ಲ ಪದಾರ್ಥಗಳನ್ನು ಸಹ ಈ ಮುಸುಕಿನ ಜೋಳದಿಂದ ಮಾಡಲು ಸಾಧ್ಯ ಇದೆ. ಮತ್ತು ಅದು ರುಚಿ ಮತ್ತು ಬಣ್ಣದಲ್ಲಿ ಹಳದಿ ಬಣ್ಣ ಹೊಂದಿರೋದ್ರಿಂದ ಖಂಡಿತವಾಗಿ ಎಲ್ಲರಿಗೂ ಒಂದು ತಿನ್ನಬೇಕು ಅನ್ನೋ ಒಂದು ಭಾವನೆ ಕೊಡುವಂತಹ ಧಾನ್ಯ ಆಗಿದೆ. ಇದು ಅಲ್ಲದೆ ಈ ಮುಸುಕಿನ ಜೋಳದ
ಇನ್ನೊಂದು ಇದು ಅಂತಂದರೆ ಇದು ಎಲ್ಲ ಥರದ ಒಂದು ಕಡಲೆ ಹಿಟ್ಟು ನೀವು ನೋಡಿದ್ದೀರಿ, ಕಡಲೆ ಹಿಟ್ಟಿನ ಬಣ್ಣ ಮುಸ್ಕಿನ ಜೋಳದ ಹಿಟ್ಟಿನ ಬಣ್ಣ ಒಂದೇ ರೀತಿ ಇರೋದ್ರಿಂದ ಎಷ್ಟೋ ಸರಿ ಇದನ್ನು ಅಡಲ್ಟ್ರೆಂಟ್ ಆಗಿ ಬಳಸ್ತಾ ಇದೆ. ಆದರೆ ನಾವು ನೇರವಾಗಿ ತಿನ್ನದೇ ಹೋದರೂ ಪರೋಕ್ಷವಾಗಿ ಮುಸ್ಕಿನ ಜೋಳವನ್ನು ಕಡಲೆ ಹಿಟ್ಟಿನ ಜೊತೆಗೆ ತಿಂತಾ ಇರ್ತೀವಿ ಎಷ್ಟೋ ಕಡೆ. ಹಾಗಾಗಿ ಈ ಕಡಲೆ ಹಿಟ್ಟಿನ ಪದಾರ್ಥ ನೀವೇನು ಮಾಡ್ತೀರಿ, ಉದಾಹರಣೆಗೆ ಪಕೋಡ ಇರ್ಬೋದು, ಬೇಸನ್ ಲಡ್ಡು ಇರ್ಬೋದು, ಅಥವಾ ಇನ್ಯಾವುದೋ ಕಡಲೆ ಹಿಟ್ಟಿನ ಚಕ್ಲಿ ನಿಪ್ಪಟ್ಟುಗಳೇ ಇರ್ಬೋದು. ಸೊ ಆ ರೀತಿ ಕಡಲೆ ಹಿಟ್ಟಿನ ಬಳಕೆ ಮಾಡಿದಂತಹ ಎಲ್ಲ ಪದಾರ್ಥದಲ್ಲಿ ಈ ಮುಸ್ಕಿನ ಜೋಳ ತುಂಬ ಚೆನ್ನಾಗಿ ಹೊಂದ್ಕೊಂಡು ಎಲ್ಲ ಪೌಷ್ಟಿಕಾಂಶಗಳು ನಿಮಗೆ ಏಕದಳ ಧಾನ್ಯದ ಪೌಷ್ಟಿಕಾಂಶಗಳು ಸಿಗುತ್ತೆ, ಹೆಚ್ಚಿನ ನಾರಿನಂಶ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಅಲ್ಲದೆ ದ್ವಿದಳ ಧಾನ್ಯದ ಪ್ರೋಟೀನಿನ ಗುಣಮಟ್ಟ ಸಿಗುತ್ತೆ. ಸೊ ಹಾಗಾಗಿ ಏಕದಳ ಧಾನ್ಯ ದ್ವಿದಳ ಧಾನ್ಯದ ಒಂದು ಕಾಂಬಿನೇಷನ್ನಲ್ಲಿ ಮಾಡಿದಂತಹ ಈ ಪದಾರ್ಥಗಳು ಹೆಚ್ಚಿನ ಪೌಷ್ಟಿಕತೆಯೂ ಮತ್ತು ಮೌಲ್ಯವರ್ಧನೆಯೂ ಸಹ ಮಾಡಿದಂತಾಗುತ್ತೆ. ಅತ್ಯಂತ ಪೌಷ್ಟಿಕಾಂಶಯುಕ್ತ ಮುಸುಕಿನ ಜೋಳವನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಇತರ ಧಾನ್ಯಗಳಂತೆ ಉಪಯೋಗಿಸಬಹುದಾಗಿದ್ದು, ಅದರ ಮೌಲ್ಯವರ್ಧನೆಯಿಂದ ರೈತರು ಹೆಚ್ಚಿನ ಆದಾಯ ಗಳಿಸಬಹುದು. ಹಾಗೆ ಬಳಕೆದಾರರು ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದಾಗಿದೆ. ಈ ನಮ್ಮ ಮುಸ್ಕಿನ ಜೋಳದ ಪ್ರಾಯೋಜನೆಯಲ್ಲಿ 10 ಹಲವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿ ಪ್ರಾತ್ಯಕ್ಷಿತೆಯನ್ನು ತೋರಿಸ್ತಾ ಇದ್ದೀವಿ. ಮತ್ತು SHG ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ತರಬೇತಿಯನ್ನು ನೀಡಿ ಹೇಗೆ ತಮ್ಮ ಮನೆ ಮಟ್ಟದಲ್ಲಿ ಈ ಮುಸ್ಕಿನ ಜೋಳವನ್ನು ಯಾವ ಹಂತದಲ್ಲಿ ಮಿಶ್ರ ಮಾಡಬೇಕು, ಹೇಗೆ ಸಂಸ್ಕರಣೆ ಮಾಡಬೇಕು ಮತ್ತು ಯಾವ ರೂಪದಲ್ಲಿ ಇದನ್ನು ಬಳಸಬಹುದು ಅನ್ನೋ ಬಗ್ಗೆ ಮಾಹಿತಿಯನ್ನು ನಾವು ಸದಾ ನೀಡ್ತಾ ಇದ್ದೀವಿ. ಮುಸ್ಕಿನ ಜೋಳದ ಉತ್ಪಾದನೆ ಮತ್ತು ಉತ್ಪಾದಕತೆ ಈಗ ದಿನ ದಿನಕ್ಕೂ ವರ್ಷಕ್ಕೂ ಹೆಚ್ಚಾಗ್ತಾ ಇದೆ. ಆದರೆ ನಾವು ಬೆಳೆದಂಥ ಮುಸ್ಕಿನ ಜೋಳವನ್ನು ಎಲ್ಲರೂ ಮಾರಾಟ ಮಾಡಬೇಕು, ಮನೆಗೆ ದುಡ್ಡು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಬೆಳೀತಾ ಇದ್ದೀವಿ ಹೊರತು ಇದು ಸಹ ಒಂದು ಏಕದಳ ಧಾನ್ಯ, ಇದು ನಾವು ಇತರ ಆಹಾರ ಧಾನ್ಯ ಅನ್ನೋ ರೀತಿಯಲ್ಲಿ ನೋಡ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಿದಾಗ ಈಗೇನು ನಾವು ಮಲ್ಟಿಗ್ರೇನ್ಸ್ ಅಂತ ತಿಂತಾ ಇದ್ವಿ, ಎಲ್ಲ ಆಹಾರ ಪದಾರ್ಥ ತಿನ್ನಬೇಕು, ಎಲ್ಲ ಆಹಾರ ಧಾನ್ಯದಲ್ಲೂ ಪ್ರತಿಯೊಂದರಲ್ಲೂ ಬೇರೆ ಬೇರೆ ವಿಶೇಷವಾದಂಥ ಪೌಷ್ಟಿಕಾಂಶಗಳು ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನು ಸಹ ನಾವು ದಿನನಿತ್ಯ ಆಹಾರದಲ್ಲಿ ಇತರ ಧಾನ್ಯದಂತೆಯೇ ಉಪಯೋಗಿಸಿದಾಗ ಇದು ಒಂದು ತನ್ನ ಆಹಾರದ ಗುಣಮಟ್ಟವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇದನ್ನು ಸಹ ಆಹಾರದಂತೆ ನೋಡೋದನ್ನು ಮತ್ತು ಅದನ್ನು ಸಹ ಆಹಾರದಲ್ಲಿ ಬಳಕೆ ಮಾಡೋದನ್ನು ಕಲಿತಾಗ ಮಾತ್ರ ಈ ಒಂದು ಧಾನ್ಯಕ್ಕೆ ಆಹಾರದ ಒಂದು ಶ್ರೇಷ್ಠತೆ ಬರೋಕ್ಕೆ ಸಾಧ್ಯ.